ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 155. ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ, ನಿನ್ನೆ ರಾತ್ರಿ ಪೂರ್ತಿ ನನ್ನ ಸೇವೆ ಮಾಡಿದ್ದಕ್ಕೆ ಫೀಸ್ ಬೇಡುವ ಚಿನ್ನ ಎನ್ನುತ್ತಾ ಅವಳ ತುಂಬು ಕೆನ್ನೆಗೆ ಮುತ್ತಿಟ್ಟ ವೇದಾಂತ್. ಈ ಮುದ್ದು ಕಂಗಳು ನೋಡಿದ್ರಿಂದ ಅಲ್ವಾ ನನಗೆ ಜ್ವರ ಬರ್ತಾ ಇದೆ ಅಂತ ಗೊತ್ತಾಗಿದ್ದು ಎನ್ನುತ್ತಾ ಅವಳ 2 ಬೊಗಸೆ ಕಣ್ಗಳಿಗೆ ಮುತ್ತಿಟ್ಟ. ಮತ್ತೆ ಈ ಕೈಗಳು ನನ್ನ ಸ್ಪರ್ಶಿಸಿದಾಗ ನನಗೆ ತುಂಬ ಹಿತವಾಗಿತ್ತು ಎನ್ನುತ್ತಾ ಅವಳ ಬಲಗೈಗೆ ತುಟಿಯೊತ್ತಿಕೊಂಡ ವೇದಾಂತ್. ಜ್ವರದಿಂದಾಗಿ ವೇದಾಂತ್ನ ಮುಖ ಕೆಂಪಗಾಗಿದೆ. ಅವಳು ಅವನ ಹಣೆಯ ಮೇಲೆ ಕೈ ಇಟ್ಟಾಗ ಮೃದುವಾಗಿ ನರಳುತ್ತಾ ಏನೋ ಬಡಬಡಿಸಿದ್ದ ವೇದಾಂತ್. ಅವನು ಪೂರ್ತಿ ಎಚ್ಚರವಾಗಿರಲಿಲ್ಲ ಅನಿಸುತ್ತದೆ. ಅವನು ಹೇಳಿದ್ದು ಅವಳಿಗೆ ಸ್ಪಷ್ಟವಾಗಿರಲಿಲ್ಲ. ಅವನ ಹಣೆ ಮುಟ್ಟಿದವಳ ಕೈಯನ್ನು ತಕ್ಷಣವೇ ಹಿಂದಕ್ಕೆ ಎಳೆದುಕೊಂಡಿದ್ದಳು ಸನ್ನಿಧಿ. ಅಷ್ಟು ಬಿಸಿ ಏರಿತ್ತು ಅವಳ ಸ್ಪರ್ಶವಾಗುತ್ತಲೇ. ಒಮ್ಮೆ ಕಣ್ಬಿಟ್ಟವನು. ಚಳಿಯಾಗ್ತಿದೆ. ನಿಧಾನವಾಗಿ ಬಾವಿ ಆಳದಿಂದ ಬಂದಂತಿತ್ತು ಅವನ ಸ್ವರ. ತಕ್ಷಣವೇ ವಾರ್ಡ್ರೋಬ್ನಿಂದ ಬ್ಲ್ಯಾಂಕೆಟ್ ತೆಗೆದು ಅವನಿಗೆ ಹೊದಿಸಿದಳು. ಒಂದಲ್ಲ 2 ಬ್ಲ್ಯಾಂಕೆಟ್ಗಳನ್ನು ಹೊದಿಸಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನಡುಗುವುದೇನೂ ಕಡಿಮೆಯಾಗಿರಲಿಲ್ಲ. ಅವನ ಕಣ್ಣುಗಳು ಜ್ವರದಿಂದಾಗಿ ಕೆಂಪು ಅಡರಿದ್ದವು. ಅವನು ವಿಪರೀತ ಬಳಲಿಬಿಟ್ಟಿದ್ದ. ಅವನು ಮತ್ತೆ ಭದ್ರವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿದ. ಅವನ ಮೈ ಬಿಸಿಗೆ ಅವಳು ತುಂಬ ಆತಂಕಗೊಂಡಿದ್ದಳು. ವೇದಾಂತ್ ಮೃದುವಾಗಿ ಕರೆದಳು. ಅವನೀಗ ಕಣ್ಣು ಬಿಡಲಿಲ್ಲ. ಅವಳ ಗಾಬರಿ ಮತ್ತು ಹೆಚ್ಚಾಯಿತು. ಏನಾಗುತ್ತಿದೆ ಇವನಿಗೆ? ವೈದ್ಯರು ಜ್ವರಕ್ಕೆ ಔಷಧಿ ಕೊಟ್ಟಿದ್ದರು. ಅದನ್ನು ತೆಗೆದುಕೊಂಡಿದ್ದಾನೋ ಇಲ್ಲವೋ ಒಂದು ಗೊತ್ತಿಲ್ಲ ಅವಳಿಗೆ. ಅವಳಾಗ ಕೇಳಿರಲೇ ಇಲ್ಲವಲ್ಲ. ವೇದಾಂತ್ ಯಾವಾಗಲೂ ತನ್ನ ತಂದೆ, ತಾಯಿ, ಪತ್ನಿ, ಮಕ್ಕಳು ಎಂದು ಎಲ್ಲರ ಬಗ್ಗೆಯೂ ತುಂಬು ಅಭಿಮಾನವನ್ನು ಇಟ್ಟುಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆದರೆ ಇಂದು ಕಾಲು ನೋವು ಜ್ವರದಿಂದ ಬಳಲುತ್ತಿರುವ ಅವನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ರೂಮ್ನಲ್ಲಿ ಒಬ್ಬನೇ ಅನಾಥನಂತೆ ಮಲಗಿ ಜ್ವರದ ತಾಪದಿಂದ ನಲುಗುತ್ತಿರುವ ಅವನನ್ನು ಕಂಡಾಗ ಅವಳ ಹೃದಯ ವಿಲವಿಲನೆ ಒದ್ದಾಡಿತು. ಪಾಪ ವೇದಾಂತ್. ತನಗಾಗಿ ಅವನು ಅದೆಷ್ಟು ನೋವು ಕಷ್ಟ ಅನುಭವಿಸುತ್ತಿದ್ದಾನೆ. ಅವನ ಕಾಲಿಗೆ ಗಾಯವಾದ ಬಳಿಕ 100 ಮೆಟ್ಟಿಲಿನಷ್ಟು ಹತ್ತಿ ಹೋಗಿದ್ದಾನೆಂದರೆ ಹರಕೆಯನ್ನು ಅರ್ಧದಲ್ಲೇ ನಿಲ್ಲಿಸಿ ಇನ್ನಾವಾಗಲಾದರೂ ಆ ಹರಕೆಯನ್ನು ತೀರಿಸಬಹುದಾಗಿತ್ತು. ಗಾಯವಾದ ತಕ್ಷಣವೇ ತನಗೆ ಕಾಲ್ ಮಾಡಿ ಹೇಳಿದ್ದರೆ ತಾನು ಅದನ್ನೇ ಹೇಳುತ್ತಿದ್ದೆನಲ್ಲ. ಆದರೆ ತನ್ನ ಆಯಸ್ಸು ವೃದ್ಧಿಯಾಗಲಿ ಎಂದಲ್ಲವೇ ಅವನು ಹರಕೆ ಕಟ್ಟಿಕೊಂಡಿದ್ದು. ಒಂದು ವೇಳೆ ಹರಕೆ ಪೂರೈಸಲಾಗದಿದ್ದರೆ ಮತ್ತೆ ತನಗೆಲ್ಲಿ ಏನಾದರೂ ಅಪಾಯ ಸಂಭವಿಸುವುದೋ ಎಂಬ ಭಯಕ್ಕೆ ವೇದಾಂತ್ ಅವನಿಗೇನಾದರೂ ಪರವಾಗಿಲ್ಲ ಎಂದು ಅದೆಷ್ಟು ಕಷ್ಟಪಟ್ಟು ನೋವು ತಿನ್ನುತ್ತಾ ಬೆಟ್ಟ ಹತ್ತಿದನೋ. ಆಗಲೂ ಅವನಿಗೆ ನೋವು ಇದ್ದಿರಬಹುದು. ಆದರೆ ಅವನ ಮುಖದಲ್ಲಿ ಒಂದಿನಿತು ನೋವು ಕಂಡರೂ ಅದು ತನ್ನ ಕಣ್ಣಲ್ಲಿ ಪ್ರತಿಫಲಿಸುತ್ತದೆ ಎಂದು ತನ್ನನ್ನು ಚೆನ್ನಾಗಿ ಬಲ್ಲ ಅವನಿಗೆ ಗೊತ್ತಿತ್ತಲ್ಲ. ಅದಕ್ಕಾಗಿ ಹಗಲಿಡೀ ತನಗೇನೂ ಆಗಿಲ್ಲ, ನೋವು ಅನುಭವಿಸುತ್ತಿಲ್ಲ ಎಂಬುದನ್ನು ತೋರಿಸಿಕೊಳ್ಳುತ್ತಿದ್ದನಲ್ಲ. ಓ ವೇದಾಂತ್, ನಿಂಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ. ನಿನ್ನ ಪ್ರೀತಿಗೆ ಬದಲಾಗಿ ನಾನೇನು ಕೊಡ್ಲಿ ನಿಂಗೆ ಎಂದುಕೊಂಡಾಗ ಅವಳ ಕಣ್ಣಂಚು ಒದ್ದೆಯಾಗಿ ಕಣ್ಣೀರು ಯಾವ ತಡೆಯೂ ಇಲ್ಲದೆ ಹರಿದು ಬರುತ್ತಲೇ ಇದ್ದವು. ಪಾಪ ವೇದಾಂತ್ ಅದೆಷ್ಟು ಹೊತ್ತಿನಿಂದ ನರಳುತ್ತಿದ್ದನೋ. ತನ್ನವನನ್ನು ಹೇಗಾದರೂ ಬಲವಂತ ಮಾಡಿ ತಮ್ಮ ಬೆಡ್ರೂಮ್ನಲ್ಲಿ ಮಲಗಿಸಬೇಕಾಗಿತ್ತು. ಇಲ್ಲದಿದ್ದಲ್ಲಿ ಕೆಲಸದವರು ಯಾರನ್ನಾದರೂ ಅವನನ್ನು ನೋಡಿಕೊಳ್ಳಲು ಹೇಳಬೇಕಾಗಿತ್ತು. ಜ್ವರ ಇಷ್ಟು ಏರುವವರೆಗೂ ಯಾರಿಗೂ ಗೊತ್ತಾಗದೇ ಇದ್ದಿದ್ದು ಅವಳ ಇನ್ನಿಲ್ಲದ ಆತಂಕಕ್ಕೆ ಕಾರಣವಾಗಿತ್ತು. ಮನದಲ್ಲೇ ಯೋಚಿಸುತ್ತಾ ಸನ್ನಿಧಿ ರೂಮ್ನಲ್ಲಿದ್ದ ಮಂದ ಬೆಳಕಿನಲ್ಲಿ ಗೋಡೆ ಗಡಿಯಾರವನ್ನು ನೋಡಲು ಗಂಟೆ 3 ತೋರಿಸುತ್ತಿತ್ತು. ಈಗ ಅವನಿಗೆ ಜ್ವರ ಕಡಿಮೆಯಾಗಬೇಕಾದರೆ ಔಷಧಿ ಕೊಡಲೇಬೇಕು. ವೇದಾಂತ್ ವೇದಾಂತ್. ಅವಳ ಕರೆಗೆ ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಸನ್ನಿಧಿ ತುಂಬ ಗಾಬರಿಗೊಂಡವಳು ತನ್ನ ಸೆಲ್ಫೋನ್ ತೆಗೆದು ಅತ್ತೆಗೆ ಕರೆ ಮಾಡಿದಳು. ಅದು ರಿಂಗ್ ಆಗುತ್ತಿತ್ತು. ಸೈಲೆಂಟ್ ಮೋಡ್ಗೆ ಹಾಕಿದ್ದರೇನೋ. ಯಾರೂ ಸ್ವೀಕರಿಸುತ್ತಲೇ ಇಲ್ಲ. ಅವರು ಯಾವ ರೂಮ್ನಲ್ಲಿ ಮಲಗಿದ್ದಾರೋ ಅವಳಿಗೆ ಗೊತ್ತಿಲ್ಲ. ಗಾಬರಿಯಿಂದ ಓಡಿ ಬಂದು ಮಾವನ ರೂಮಿನ ಕದ ತಟ್ಟಿದ್ದಳು ಸನ್ನಿಧಿ. ಆದರೆ ವಿಶ್ವನಾಥ್ ಅವರು ರೂಮ್ನ ಒಳಗಿನಿಂದ ಲಾಕ್ ಮಾಡಿಕೊಂಡು AC ಹಾಕಿಕೊಂಡು ಮಲಗಿದ್ದರು. ಆ ಸದ್ದಿಗೆ ಅವಳು ಕರೆದಿದ್ದಾಗಲಿ ಕದ ತಟ್ಟಿದ್ದಾಗಲಿ ಅವರಿಗೆ ಗೊತ್ತೇ ಆಗಲಿಲ್ಲ. ಗಾಢ ನಿದ್ದೆಯಲ್ಲಿದ್ದರು. ಯಾವ ಪ್ರಯೋಜನವೂ ಆಗಲಿಲ್ಲ. ಅವಳು ಲೈಟ್ ಹಾಕಿ ಅಲ್ಲೆಲ್ಲಾದರೂ ಜ್ವರದ ಟ್ಯಾಬ್ಲೆಟ್ ಇದೆಯಾ ಎಂದು ಹುಡುಕಿದಳು. ಎಲ್ಲೂ ಅವಳಿಗೆ ಟ್ಯಾಬ್ಲೆಟ್ ಕಾಣಿಸಲೇ ಇಲ್ಲ. ಕ್ಷಣಕ್ಕೂ ಅವಳ ಗಾಬರಿ ಆತಂಕ ಹೆಚ್ಚಾಗುತ್ತಿತ್ತು. ಅವಳು ವೇದಾಂತ್ ವೇದಾಂತ್ ಎಂದು ಅದೆಷ್ಟು ಬಾರಿ ಅವನನ್ನು ಕರೆದರೋ. ಆದರೆ ಅವನು ಮಾತ್ರ ಕಣ್ಣು ಬಿಡುತ್ತಲೇ ಇಲ್ಲ. ರಾತ್ರಿ ಊಟ ಮಾಡಿದ್ದು ಯಾವಾಗಲೋ ಕರಗಿ ಹೋಗಿರಬಹುದು. ಹಸಿದ ಹೊಟ್ಟೆಗೆ ಹಾಗೆ ಟ್ಯಾಬ್ಲೆಟ್ ಕೊಡುವಂತಿಲ್ಲವಲ್ಲ. ಮಾತ್ರವಲ್ಲ, ಹುಡುಕಿದರೂ ಅವಳಿಗೆ ಜ್ವರದ ಟ್ಯಾಬ್ಲೆಟ್ ಕಾಣಿಸುತ್ತಲೇ ಇಲ್ಲ. ಮತ್ತೆ ಹಣೆ ಮುಟ್ಟಿ ನೋಡಿದಳು. ನಿಮಿಷಕ್ಕೂ ಅವನ ಮೈ ಬಿಸಿ ಏರುತ್ತಿದೆ ಎನಿಸಿತವಳಿಗೆ. ಅವಳ ಕಣ್ಣಿಂದ ಕಣ್ಣೀರು ಅವ್ಯಾಹತವಾಗಿ ಹರಿದು ಭೂಶಾಯಿಯಾಗುತ್ತಿತ್ತು. ಅವನನ್ನು ಎಬ್ಬಿಸಲು ಪ್ರಯತ್ನ ಪಡುತ್ತಲೇ ಇದ್ದಳು. ಇಲ್ಲ, ಅವನು ಈಗ ಕಣ್ಣು ಬಿಡುತ್ತಲೇ ಇಲ್ಲ. ಆಗಲೇ ಅವಳಿಗೆ ಜ್ಞಾಪಕವಾಗಿದ್ದು ಜ್ವರ ಬಂದಾಗ ಜ್ವರ ಇರೋದು ಕಡಿಮೆ ಆಗೋಕೆ ತಣ್ಣೀರ ಪಟ್ಟಿ ಇಡಬೇಕು ಅಂತ. ಅಂದು ಅದಾವಾಗಲೋ ಅವಳಿಗೆ ವೈದ್ಯರು ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಅಲ್ಲೇ ಇದ್ದ ಟವೆಲ್ಲೊಂದನ್ನು ಒದ್ದೆ ಮಾಡಿ ತಂದಳು ಸನ್ನಿಧಿ. ಅವನ ಹಣೆಗೆ ತಣ್ಣೀರ ಪಟ್ಟಿ ಇಟ್ಟಳು.
ವೇದಾಂತ್ಗೆ ಒಮ್ಮೆಲೆ ಚಳಿಯಾದಂತಾಗಿ ವೇದಾಂತ್ನ ಮುಖದಲ್ಲಿ ತುಸು ಚಲನೆ ಕಾಣಿಸಿತು. ಪಕ್ಕದಲ್ಲಿ ತನ್ನ ಮುದ್ದಿನ ಮಡದಿಯನ್ನ ಕಂಡಾಗ ಜ್ವರದ ತಾಪದಲ್ಲೂ ಅವನಿಗೆ ತುಸು ಹಾಯೆನಿಸಿತು. ಆದರೆ ಅದೇಕೋ ಕಣ್ಣನ್ನು ಬಿಡಲೇ ಸಾಧ್ಯವಾಗುತ್ತಿಲ್ಲ ವೇದಾಂತ್ಗೆ. ಅಷ್ಟು ಜ್ವರ ಏರಿಬಿಟ್ಟಿತ್ತು. ಆದರೆ ವೇದಾಂತ್ನಿಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ. ಮತ್ತೆ ವೇದಾಂತ್ ಇದ್ದಲ್ಲಿಗೆ ಓಡಿ ಬಂದವಳು ಅವನ ಕೆನ್ನೆ ತಟ್ಟಿದಳು. ವೇದಾಂತ್ ತೀವ್ರ ಜ್ವರದಿಂದ ಬಳಲುತ್ತಿದ್ದಾನೆ. ಅವಳ ಕೈ ಸ್ಪರ್ಶದಿಂದ ಒಮ್ಮೆ ಕಣ್ಬಿಟ್ಟವನು ಮತ್ತೆ ಅವಳ ಕರೆಗೆ ಸ್ಪಂದಿಸುತ್ತಲೇ ಇಲ್ಲ. ಕ್ಷಣ ಕ್ಷಣಕ್ಕೂ ಅವನ ಮೈ ಬಿಸಿ ಏರುತ್ತಿರುವುದನ್ನು ಕಂಡು ಭಯ ಆತಂಕದಿಂದಾಗಿ ಅವಳ ಕಣ್ಣುಗಳು ತುಂಬಿ ಧರೆಗೆ ಉರುಳುತ್ತಿವೆ. ಅತ್ತೆ ಮಾವ ಇಬ್ಬರು ಮಲಗಿ ನಿದ್ದೆ ಮಾಡುತ್ತಿದ್ದಾರೆ. ಎಷ್ಟು ಕರೆದರೂ ಅವರಿಗೆ ಕೇಳುತ್ತಿಲ್ಲ. ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಹುಡುಗಿಗೆ. ಮೊದಲೇ ಅವನ ಕಾಲಿಗಾದ ಗಾಯದಿಂದ ಮನ ನೊಂದಿದ್ದಳು. ಈಗ ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು. ಅವಳ ಕಣ್ಣಿನ ಬಿಸಿ ಕಣ್ಣೀರು ಅವನ ಕೆನ್ನೆಯನ್ನು ಸೋಕಿತು. ತನ್ನವಳು ನೊಂದಿದ್ದಾಳೆ, ಕಣ್ಣೀರು ಹರಿಸುತ್ತಾಳೆ ಎಂದು ಅವನ ಸೂಕ್ಷ್ಮ ಮನಸ್ಸಿಗೆ ಗೊತ್ತಾಯಿತೇನೋ ಎಂಬಂತೆ ಅವನು ಮತ್ತೆ ಕಣ್ಣು ಬಿಟ್ಟಿದ್ದ. ವೇದಾಂತ್ಗೆ ಈಗಲೂ ತನ್ನ ಚಿಂತೆಯಿಲ್ಲ, ಅವನ ಚಿಂತೆಯೇ ಬೇರೆ. ಸಾನು, ನೀನು ಹೋಗು, ನೀನು ರೆಸ್ಟ್ ಮಾಡು. ಗಾಬರಿಯಾಗುವಂಥದ್ದು ಏನೂ ಇಲ್ಲ. ನೋವಿಗೆ ಸ್ವಲ್ಪ ಜ್ವರ ಬರ್ತಾ ಇದೆ. ಬೆಚ್ಚಗೆ ಹೊದ್ದು ಮಲಗಿದ್ರೆ ಬೆಳಗಿನ ಜಾವಕ್ಕೆ ಸರಿ ಹೋಗ್ಬೋದು. ಅಲ್ಲಿ ಮಕ್ಕಳು ಎಂದರು. ಅವಳಿಗೆ ಅವನನ್ನು ಬಿಟ್ಟು ಹೋಗುವ ಮನಸ್ಸೇ ಇರಲಿಲ್ಲ. ಈಗಲೂ ಅವನಿಗೆ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಆತಂಕ. ಅದನ್ನು ಕಂಡವಳಿಗೆ ತಲೆ ಚಚ್ಚಿಕೊಳ್ಳಬೇಕೆನಿಸಿತು. ನಂಗೆ ನಿನ್ನ ಚಿಂತೆ ಆದರೆ ನಿಂಗೆ ಹೆಂಡತಿ ಮಕ್ಕಳ ಚಿಂತೆ. ಅವಳಿಗೆ ದುಃಖ ಉಕ್ಕಿ ಬಂದಿತ್ತು. ಎರಡೆರಡು ಬ್ಲ್ಯಾಂಕೆಟ್ ಹೊದಿಸಿದರು. ಈಗಲೂ ಅವನ ಮೈ ನಡುಗುತ್ತಿತ್ತು. ಅವನೇನು ಹೇಳಿದರೂ ಅವನನ್ನು ಹಾಗೆಯೇ ಬಿಟ್ಟು ಹೋಗುವ ಮನಸ್ಸಿಲ್ಲ ಹುಡುಗಿಗೆ. ಸನ್ನಿಧಿ ಹಣೆಗೆ ತಣ್ಣೀರ ಪಟ್ಟಿ ಇಟ್ಟಿದ್ದಳಲ್ಲ. ಹಣೆ ಚಳಿಯಾಗುತ್ತಿದ್ದಂತೆಯೇ ಅವನು ನಿಧಾನವಾಗಿ ಬಲವಂತದಿಂದ ಕಣ್ಣು ಬಿಟ್ಟಿದ್ದ. ಈಗ ಸನ್ನಿಧಿ ಅವನನ್ನು ಪ್ರಶ್ನಿಸಿದಳು. ವೇದಾಂತ್, ಡಾಕ್ಟರ್ ಜ್ವರಕ್ಕೆ ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲಿಟ್ಟಿದೆಯಾ ಎಂದು ಕೇಳಿ ತಿಳಿದುಕೊಂಡಳು. 2 ನಿಮಿಷ, ನಿಂಗೆ ಔಷಧಿ ಕೊಡ್ತೀನಿ, ಆಮೇಲೆ ಬೇಕಾದರೆ ಹೊರಟು ಹೋಗ್ತೀನಿ. ಈಗ ನೀನು ನನ್ನ ತಡೆಯೋ ಹಾಗಿಲ್ಲ. ತಕ್ಷಣವೇ ಕೆಳಗೆ ಹೋಗಿ ಆ್ಯಪಲ್ ಮತ್ತು ಚಾಕು ತಂದಿದ್ದಳು. ಹಣ್ಣು ಕತ್ತರಿಸಿ ಅವನ ಬಾಯಿಗಿಟ್ಟು ತಿನ್ನಿಸಿದ ಬಳಿಕ ಅವನ ಬಾಯಿಗೆ ಟ್ಯಾಬ್ಲೆಟ್ ಹಾಕಿ ನೀರು ಕುಡಿಸಿ ತನ್ನ ಕೈಯಿಂದಲೇ ಅವನ ಬಾಯಿ ಒರೆಸಿದಳು. ವೇದಾಂತ್ಗೂ ಅವಳ ಸನಿಹ ಇಂದು ತುಂಬ ಅಪ್ಯಾಯಮಾನವಾಗಿತ್ತು. ಈಗ ಮಾತ್ರ ಸಾನು ಇಲ್ಲೇ ಇರು ಎಂದು ಹೇಳಿದ್ದ. ವೇದಾಂತ್ನ ಕೈ ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡಿತ್ತು. ಪುಟ್ಟ ಮಕ್ಕಳು ತಾಯಿ ಅದೆಲ್ಲಿ ತನ್ನನ್ನು ಬಿಟ್ಟು ಹೋಗುವಳೋ ಎಂದು ಹಿಡಿದುಕೊಳ್ಳುತ್ತಾರಲ್ಲ, ಆ ರೀತಿ ಇತ್ತು ಅವನ ವರ್ತನೆ. ಅವನ ಪಕ್ಕದಲ್ಲಿ ಕುಳಿತವಳು ಆಗಾಗ ತಣ್ಣೀರ ಪಟ್ಟಿ ಇಡುತ್ತಲೇ ಇದ್ದಳು. ಔಷಧಿ ಕೊಟ್ಟು ಅರ್ಧ ಗಂಟೆಯಾದ ಬಳಿಕ ಅವನು ಗಾಢ ನಿದ್ದೆಯಲ್ಲಿದ್ದ. ಸನ್ನಿಧಿ ಅವನನ್ನು ಬಿಟ್ಟು ಒಂದಿಂಚು ಕದಲದೆ ಅಲ್ಲೇ ಕುಳಿತಿದ್ದಳು. ಆಗಾಗ ಅವನ ಹಣೆ ಮುಟ್ಟಿ ಥರ್ಮೋಮೀಟರ್ ಸಹಾಯದಿಂದ ಅವನ ಮೈ ಬಿಸಿಯನ್ನು ಚೆಕ್ ಮಾಡುತ್ತಲೇ ಇದ್ದಳು. ಏರಿದ್ದ ಜ್ವರ ನಿಧಾನವಾಗಿ ಇಳಿಯತೊಡಗಿತು. ಈಗಲೂ ಕುಸುಮಾಗಾಗಲಿ ವಿಶ್ವನಾಥ್ ಅವರಿಗಾಗಲಿ ಮಗ ಇಷ್ಟು ಜ್ವರದಿಂದ ಬಳಲುತ್ತಿದ್ದಾನೆಂಬ ಅರಿವೇ ಇರಲಿಲ್ಲ. ಅವರಿಬ್ಬರು ಒಳ್ಳೆಯ ಗಾಢ ನಿದ್ದೆಯಲ್ಲಿದ್ದರು. ಮತ್ತೆ 1 ಗಂಟೆಯಾಗುತ್ತಲೇ ವೇದಾಂತ್ಗೆ ಜ್ವರ ಪೂರ್ತಿ ಬಿಟ್ಟಿದ್ದು. ಅವನು ಬೆವರಲಾರಂಭಿಸಿದ್ದ. ಅವನ ಹಣೆಯಲ್ಲಿ ಬೆವರಿನ ಮುತ್ತಿನ ಹನಿಗಳು ಶೇಖರಣೆಗೊಂಡಿದ್ದವು. ಇಷ್ಟು ಹೊತ್ತು ಇನ್ನಿಲ್ಲದ ಆತಂಕದಿಂದ ಅವನ ಶುಶ್ರೂಷೆಯಲ್ಲಿ ತೊಡಗಿದ್ದ ಸನ್ನಿಧಿಗೆ ಈಗ ಆತಂಕ ಕಡಿಮೆಯಾಗಿತ್ತು. ಮಾತ್ರವಲ್ಲ, ಅವನಿಗೆ ಜ್ವರ ಬಿಟ್ಟಿದ್ದರಿಂದ ಮನಸ್ಸು ನಿರಾಳವಾಯಿತು. ಅವನ ಮುಖವನ್ನೇ ನೋಡುತ್ತಾ ಕುಳಿತವಳಿಗೆ ಪ್ರೀತಿ ಉಕ್ಕಿ ಹರಿದು ಅವನ ಹಣೆಯ ಮೇಲೆ ಹರಡಿದ್ದ ಮೊಂಡು ಕೂದಲನ್ನು ಸರಿಸಿ ಬೆಚ್ಚನೆಯ ಮುತ್ತಿಟ್ಟಳು ಸನ್ನಿಧಿ. ಆದರೂ ಗಾಢ ನಿದ್ದೆಯಲ್ಲಿದ್ದವನಿಗೆ ಎಚ್ಚರವೇ ಆಗಿರಲಿಲ್ಲ. ಅವಳಿಗೂ ಕೂತು ಬೆನ್ನು ನೋವು, ಸೊಂಟ ನೋವು ಬಂದಿತ್ತು. ಅವನ ಪಕ್ಕದಲ್ಲಿ ಬೆಡ್ ಮೇಲೆ ಉರುಳಿಕೊಂಡಳು. ಅವಳಿಗೆ ಎಚ್ಚರವಾದಾಗ ಅವಳನ್ನು ಗಟ್ಟಿಯಾಗಿ ತಬ್ಬಿ ಮಲಗಿಯೇ ಇದ್ದ ವೇದಾಂತ್. ಕೆಲ ನಿಮಿಷ ಅವನ ಅಂದವನ್ನು ಕಣ್ತುಂಬಿಕೊಂಡವಳಿಗೆ ಮಕ್ಕಳ ನೆನಪಾಗಿತ್ತು. ವಾಸಂತಿ ಆಂಟಿಗೆ ತಾನು ಇಲ್ಲಿರುವ ವಿಚಾರ ಗೊತ್ತಿತ್ತೋ ಇಲ್ಲವೋ, ಪಾಪ ಮಕ್ಕಳು ಎದ್ದು ಗಲಾಟೆ ಮಾಡಿದರೋ ಏನೋ, ತನಗೆ ಅದಾವಾಗ ನಿದ್ದೆ ಬಂತೋ ಗೊತ್ತಾಗಿರಲಿಲ್ಲ ಅವಳಿಗೆ. ಅವನ ಹಣೆಯಲ್ಲಿದ್ದ ಕೂದಲನ್ನು ಹಿಂದೆ ಸರಿಸಿ ಮತ್ತೊಮ್ಮೆ ಮುತ್ತಿಟ್ಟು ಅವನಿಗೆ ಎಚ್ಚರವಾಗದಂತೆ ಅವನಿಂದ ಬಿಡಿಸಿಕೊಂಡು ನಿಧಾನವಾಗಿ ಎದ್ದು ರೂಮ್ಗೆ ಬಂದು ನೋಡಲು ಮಕ್ಕಳು ಇನ್ನೂ ಎದ್ದಿರಲಿಲ್ಲ. ಗಂಟೆ ಬೆಳಗ್ಗೆ 6 ಆಗಿತ್ತು ಅಷ್ಟೇ. ವಾಸಂತಿಯವರು ಒಳ್ಳೆಯ ನಿದ್ದೆಯಲ್ಲಿದ್ದರು. ಅಂದು ರಾತ್ರಿ ವೇದಾಂತ್ ಜ್ವರದಿಂದ ಬಳಲಿದ್ದನ್ನು ಸನ್ನಿಧಿಯ ಹೊರತು ಬೇರಾರಿಗೂ ಗೊತ್ತೇ ಆಗಿರಲಿಲ್ಲ. ಅವಳು ಇನ್ನೇನು ಮಕ್ಕಳ ಪಕ್ಕದಲ್ಲಿ ಬಂದು ಮಲಗಬೇಕೆಂದುಕೊಂಡಾಗ ಇಬ್ಬರು ಒಟ್ಟಿಗೆ ಎದ್ದು ಅಳತೊಡಗಿದರು. ಜ್ವರದ ಟ್ಯಾಬ್ಲೆಟ್ ತೆಗೆದು ನಿದ್ದೆಗೆ ಜಾರಿದ್ದ ವೇದಾಂತ್ಗೆ ಬೆಳಗ್ಗೆ ಎಚ್ಚರವಾಗುವಾಗ ಗಂಟೆ 7 ಆಗಿತ್ತು. ಪಕ್ಕದಲ್ಲಿ ನೋಡಿದರೆ ಸನ್ನಿಧಿ ಇರಲಿಲ್ಲ. ತಾನು ಹಿಂದಿನ ದಿನ ರಾತ್ರಿ ಕನಸು ಕಂಡೆನಾ ಅಥವಾ ನಿಜವಾಗಿಯೂ ಸಾನು ಬಂದು ತನ್ನ ಪಕ್ಕದಲ್ಲಿ ಮಲಗಿಕೊಂಡಿದ್ದಳಾ? ಈಗ ವೇದಾಂತ್ ಮೈ ಪೂರ್ತಿ ಬೆವರಿನಿಂದ ಒದ್ದೆಯಾಗಿತ್ತು. ಜ್ವರ ಬಿಟ್ಟಿತ್ತು. ಆದರೆ ಬಾಯಿಯೆಲ್ಲ ಕಹಿ. ಏಳಲು ಹೊರಟವನಿಗೆ ವಿಪರೀತ ಆಯಾಸ. ಮೈ ಮೇಲೆ 2 ಅಲ್ಲ 3 ಬ್ಲ್ಯಾಂಕೆಟ್ಗಳನ್ನು ಕಂಡಾಗ ತಾನು ಕಂಡಿದ್ದು ಕನಸಲ್ಲ, ನನಸು ಎನಿಸಿತವನಿಗೆ. ಅಷ್ಟರಲ್ಲಿ ಸೊಸೆಯಿಂದ ವಿಷಯ ತಿಳಿದ ಕುಸುಮ ಅವರು ಮಗನನ್ನು ನೋಡಲು ಧಾವಿಸಿ ಬಂದಿದ್ದರು.
ಪ್ರೀತಿಯಿಂದ ಮಗನ ಹಣೆ ಕತ್ತು ಮುಟ್ಟಿ ನೋಡಿದರು. ಈಗ ಜ್ವರ ಬರುತ್ತಿಲ್ಲ. ವೇದ್, ನಿಂಗೆ ರಾತ್ರಿ ಹೈ ಫೀವರ್ ಬಂದಿತ್ತಂತಲ್ಲ. ಸಾನು ರಾತ್ರಿ ತುಂಬ ಆತಂಕಪಟ್ಟೆ. ನಮ್ಮನ್ನು ಕರೆದೆ ಅಂತ ಹೇಳಿದ್ಲು. ನಮಗೆ ಗೊತ್ತೇ ಆಗಲಿಲ್ಲ ನೋಡು. ಎಂತಹ ಕೆಲಸ ಆಗೋಯ್ತು. ರೂಮ್ ಲಾಕ್ ಮಾಡದೆ ಮಲ್ಕೋಬೇಕಾಗಿತ್ತು. ಪಾಪ ಹುಡುಗಿ ತುಂಬ ಪರಿತಪಿಸಿಬಿಟ್ಟಳೇನೋ. ಈಗ ಅಲವತ್ತುಕೊಂಡರು ಕುಸುಮ. ಮುಖ ತೊಳ್ಕೊಂಡು ಬಾ ವೇದ್, ನಿಂಗೆ ಕುಡಿಯೋಕೆ ಬಿಸಿ ಬಿಸಿ ಕಾಫಿ ಮಾಡಿ ತರ್ತೀನಿ. ಅವರು ಹೊರಡುತ್ತಿದ್ದಂತೆಯೇ ಮಗುವಿಗೆ ಹಾಲುಣಿಸಿ ಸನ್ನಿಧಿ ಕೂಡ ಅಲ್ಲಿಗೆ ಬಂದಿದ್ದಳು. ಅವಳ ಕೈಯಲ್ಲಿ ಬಿಸಿ ಬಿಸಿಯಾಗಿ ಹಬೆ ಆಡುತ್ತಿದ್ದ ಕಾಫಿ ರೆಡಿಯಾಗಿಯೇ ಇತ್ತು. ಅವಳಿಗೆ ರಾತ್ರಿ ನಿದ್ದೆ ಬಂದಿರಲಿಲ್ಲವಲ್ಲ. ಮುಖ ಬಾಡಿತ್ತು ಬಂದವಳೆ ಅವನಿಗೆ ಕಾಫಿಯ ಲೋಟವನ್ನು ಅವನ ಹಣೆ ಕತ್ತು ಮುಟ್ಟಿ ನೋಡಿದಳು. ಅವನ ಮುಖದಲ್ಲಿ ಜ್ವರದ ಬಳಲಿಕೆ ಇದ್ದರೂ ತನ್ನವಳ ಸಾಂಗತ್ಯದಿಂದ ಕಣ್ಣುಗಳು ಮಿಂಚಿದವು. ತುಟಿ ಅಂಚಿನಲ್ಲಿ ಕಿರುನಗೆ ಮನದನ್ನೆಯನ್ನು ಸ್ವಾಗತಿಸಿತ್ತು. ಹೇಗಿದ್ದೀಯಾ ವೇದ್? ಮತ್ತೆ ಜ್ವರ ಬಂದಿಲ್ಲ ತಾನೇ? ಅವನನ್ನು ವಿಚಾರಿಸಿಕೊಂಡಳು. ಕಾಫಿಯ ಲೋಟ ಪಡೆದುಕೊಂಡವನು, ಥ್ಯಾಂಕ್ ಯು ಚಿನ್ನ, ನಂಗೀಗ ಬಿಸಿ ಬಿಸಿ ಕಾಫಿಯ ಅವಶ್ಯಕತೆ ಇತ್ತು. ಹಾಂ, ಜ್ವರ ಬರಬೇಕಾ ಅಂತ ಕೇಳ್ತಾ ಇತ್ತು. ನಾನು ಬೇಡ, ಬಂದರೆ ನಿನ್ನ ಒದ್ದು ಓಡಿಸ್ತಾಳೆ ನನ್ನ ಹೆಂಡತಿ. ಯಾಕೆಂದರೆ ಅವಳ ಹೊರತಾಗಿ ಬೇರಾರು ನನ್ನ ಹತ್ರ ಇರೋದು ಅವಳಿಗೆ ಇಷ್ಟ ಆಗಲ್ವಂತೆ ಅಂತ ಹೇಳಿದೆ. ಕಣ್ಣು ಮಿಟುಕಿಸುತ್ತಾ ಅವನು ತನ್ನನ್ನು ರೇಗಿಸಲು ಹೇಳಿದ ಎಂದು ಅವಳಿಗೆ ಅರಿವಾಗಿ, ಹಾಂ, ಈಗ ತಮಾಷೆ ಮಾಡು. ನಿನ್ನೆ ಒಂದು ಹೊತ್ತು ನಿನ್ನ ಮೈ ಕೆಂಡದ ಹಾಗೆ ಸುಡ್ತಾ ಇತ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೈಕಾಲು ಆಡದೆ ಇರೋ ಹಾಗೆ ಮಾಡಿಬಿಟ್ಟಿದ್ದೆ. ನಿಜ ಹೇಳ್ತಾ ಇದ್ದೀನಿ ವೇದ್, ನಿನ್ನ ಮೈ ಅದೆಷ್ಟು ಸುಡ್ತಾ ಇತ್ತು ಅಂದರೆ ಕಾವಲಿಗೆ ಇಟ್ಟರೆ ದೋಸೆ ಹುಯ್ಯಬಹುದಾಗಿತ್ತು, ಅಷ್ಟು ಬಿಸಿಯಾಗಿತ್ತು. ನಾನು ಎಷ್ಟು ಸಂಕಟಪಟ್ಟೆ ಅಂತ ನನಗೆ ಗೊತ್ತು. ನನ್ನ ಸಂಕಟ ನಿಂಗೆ ಹೇಗೆ ಅರ್ಥ ಆಗಬೇಕು? ಅವಳ ಗಂಟಲು ಆರ್ದ್ರವಾದಾಗ, ಸಾರಿ ಚಿನ್ನ, ತಮಾಷೆಗೂ ಇನ್ಮುಂದೆ ನಿನ್ನ ರೇಗಿಸಲ್ಲ. ಈಗ ಎಲ್ಲ ಸರಿ ಹೋಯ್ತಲ್ಲ, ಇನ್ಯಾಕೆ ಬೇಜಾರು? ಅದೇ ಲೋಟದಿಂದ ಅವಳಿಗೆ ಕಾಫಿ ಕುಡಿಸಿ ತಾನು ಕುಡಿದ ಬಳಿಕ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ, ನಿನ್ನೆ ರಾತ್ರಿ ಪೂರ್ತಿ ನನ್ನ ಸೇವೆ ಮಾಡಿದ್ದಕ್ಕೆ ಫೀಸ್ ಬೇಡವಾ ಚಿನ್ನ? ನಿಂಗೇನು ಬೇಡ, ನಿಸ್ವಾರ್ಥ ಸೇವೆ ಮಾಡ್ತೀನಿ ಅಂತ ಹೇಳ್ತಿ. ಆದರೆ ನನ್ನ ಮನಸ್ಸು ಕೇಳಬೇಕಲ್ಲ ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ತುಂಬು ಕೆನ್ನೆಗೆ ಮುತ್ತಿಟ್ಟ. ಆ ಮುದ್ದು ಕಂಗಳು ನೋಡಿದ್ರಿಂದ ಅಲ್ವಾ ನನಗೆ ಜ್ವರ ಬರ್ತಾ ಇದೆ ಅಂತ ಗೊತ್ತಾಗಿದ್ದು ಎನ್ನುತ್ತಾ ಅವಳ 2 ಬೊಗಸೆ ಕಣ್ಗಳಿಗೆ ಮುತ್ತಿಟ್ಟ ವೇದಾಂತ್. ಮತ್ತೆ ಈ ಕೈಗಳು ನನ್ನ ಸ್ಪರ್ಶಿಸಿದಾಗ ನನಗೆ ತುಂಬ ಹಿತವಾಗಿತ್ತು ಎನ್ನುತ್ತಾ ಅವಳ ಬಲಗೈಯನ್ನು ತನ್ನ ತುಟಿಗೆ ಒತ್ತಿಕೊಂಡ. ಅವನ ತುಂಟಾಟಗಳು ಅವಳ ಮನಸ್ಸಿಗೆ ಮುದ ನೀಡುತ್ತಿತ್ತು. ಅವಳು ಅವನಿಗೇನು ಕಡಿಮೆ ಇಲ್ಲದವಳಂತೆ ಅವನ ಹಣೆ ಕೆನ್ನೆಗೆ ಮುತ್ತಿಟ್ಟಿದ್ದಳು. ಅವನ ಬೆಚ್ಚಗಿನ ಎದೆಯಲ್ಲಿ ಆಶ್ರಯ ಪಡೆದುಕೊಂಡಳು ಸನ್ನಿಧಿ. ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.